चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ದಿವ್ಯ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಿಸಿ, ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ, ಬಸವಾದಿ ಶಿವಶರಣರನ್ನು ಸ್ಮರಿಸಿ, ನಿಜಮನರಿದ ಮಹಾನ್ ಸಂತ ಶ್ರೀಮನ್ ನಿಜಗುಣ ಶಿವಯೋಗಿ ವರಿಯರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತನಾಗುತ್ತಾ, ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸಿ, ಶ್ರಾವಣ ಮಾಸದ ಶುಭ ಪ್ರಸಂಗದಲ್ಲಿ ಶ್ರಾವಣ ಸದ್ಬೋಧೆ ಎಂಬತಕ್ಕಂಥ ಸತ್ಸಂಗ ಪ್ರವಚನ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಸಮಾರಂಭದಲ್ಲಿ ಸಮಾವೇಶಗೊಂಡಂಥ ಎಲ್ಲ ಪೂಜ್ಯರಿಗೂ, ಇಲ್ಲಿ ಸಮಾವೇಶಗೊಂಡ ಸಮಸ್ತ ಮುಮುಕ್ಷುವೃಂದವೇ, ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಚಿಂತನವನ್ನು ಆರಂಭ ಮಾಡುವ. ಶ್ರೀಮನ್ ನಿಜಗುಣ ಶಿವಯೋಗಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ ಮೊದಲನೇ ಪದ್ಯದ ಮೊದಲನೇ ನುಡಿಯ ಒಂದು ಸುಂದರವಾಗಿರತಕ್ಕಂಥ ವಾಕ್ಯವನ್ನು ನಾವಿಂದು ಚಿಂತನೆ ಮಾಡ್ತಾ ಇದ್ದೇವೆ. ಕರಣ ವಿಜಯದಿಂದೆ ಕಲಿತನ ಮುಂಟೆ. ಕರಣ ವಿಜಯದಿಂದೆ ಕಲಿತನ ಮುಂಟೆ. ಸೌಂಡ್ ಕಡಿಮೆ ಮಾಡ್ರಿ ಅಂತ ನಾ ಹೇಳತ್ತೀನಿ, ನಿಮಗೆ ಅರ್ಥವೇ ಆಗ್ತಾ ಇಲ್ಲ. ಕರಣ ವಿಜಯ ಅಂದರೆ ಇಂದ್ರಿಯಗಳ ವಿಜಯ. ಇಂದ್ರಿಯಗಳ ನಿಗ್ರಹ, ಇಂದ್ರಿಯಗಳ ಸಂಯಮನ, ಇದು ಕರಣ ವಿಜಯ ಅಂತ ಕರೆಸಿಕೊಳ್ಳುತ್ತದೆ. ಈ ಇಂದ್ರಿಯ ವಿಜಯ ಅಂಬತಕ್ಕಂಥದ್ದು, ಕರಣ ವಿಜಯ ಅಂಬತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥ ಕಲಿತನ. ಕಲಿತನ ಅಂದರೆ ಶೂರತನ. ನಿಜವಾದಂಥ ಶೂರತನ ಯಾವುದು ಅಂದರೆ ಹುಲಿಯನ್ನು ಹಿಮ್ಮೆಟ್ಟಿಸುವುದಲ್ಲ, ಆನೆಯನ್ನು ತಡೆದು ನಿಲ್ಲಿಸುವುದಲ್ಲ, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡುವುದು ಅಧ್ಯಾತ್ಮ ವೀರನ ಶೂರತನ ಅಲ್ಲ. ಅಧ್ಯಾತ್ಮ ವೀರನ ಶೂರತನ ಯಾವುದು ಅಂದರೆ ಇಂದ್ರಿಯ ನಿಗ್ರಹ ಮಾಡತಕ್ಕಂಥದ್ದು. ಇಂದ್ರಿಯ ನಿಗ್ರಹ ಅಂದರೆ ಈ ಕಣ್ಣು, ಕಿವಿ, ನಾಲಿಗೆ
ಸಕಲೇಂದ್ರಿಯಗಳು ನಿನ್ನ ಮಾತನ್ನ ಕೇಳಬೇಕು. ಅದು ಶೂರತನ, ಅದು ನಿಜವಾದಂಥ ಕಲಿತನ. ಅಂತೆಯೇ ವ್ಯಾಸರು ತಮ್ಮದೊಂದು ಶ್ಲೋಕದೊಳಗೆ ಭಾಳ ಚಂದ ಹೇಳ್ತಾರೆ, ನರಣೆ ವಿಜಯಾಚ್ಛೂರೋ ಅಧ್ಯಯನಾಂ ಚ ಪಂಡಿತ ನ ವಕ್ತಾ ವಾಕ್ಪಟುತ್ವೇನ ನ ದಾತಾ ಚಾರ್ಥದಾನತಃ ಇಂದ್ರಿಯಾಣಾಂ ಜಯಚ್ಛೂರೋ ಧರ್ಮಂ ಚರತಿ ಪಂಡಿತಃ ಹಿತ ಪ್ರಾಯೋಕ್ತಿರ್ವಕ್ತ ದಾತಾ ಸನ್ಮಾನದಾನತಃ. ಭಗವಾನ್ ವ್ಯಾಸರು ಈ ಶ್ಲೋಕದಲ್ಲಿ ಬಹಳ ಮುತ್ತಿನಂಥ 4 ಮಾತುಗಳನ್ನು ಹೇಳ್ತಾರೆ. ನರಣೆ ವಿಜಯಾಚ್ಛೂರೋ, ರಣದಲ್ಲಿ ಆತ ಮುನ್ನುಗ್ಗಿ ಬರತಕ್ಕಂಥ ಸೈನ್ಯವನ್ನ ಸೋಲಿಸಿ ಹಿಮ್ಮೆಟ್ಟಿಸಿದ, ವೀರಾವೇಶದಿಂದ ಹೋರಾಡಿದ ಅಂದರೆ ನಾವು ಅದು ಶೂರತನ ಅಂತೀವಿ. ಅಂಥ ಶೂರು ಸಿಗುವುದನ್ನು ಭಾಳ ಅಪರೂಪವೇ. ಹೇಡಿಗಳೇ ಜಾಸ್ತಿ ಇರ್ತಾರೆ, ಶೂರರೆಲ್ಲಿರ್ತಾರೆ? ಕೆಲವರೆಲ್ಲೋ ಇರ್ತಾರೆ. ದೇಶಕ್ಕಾಗಿ ಹೋರಾಡಿದ ಕೆಲ ಶೂರರನ್ನ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣ ತೆತ್ತ ಕೆಲವು ವೀರರನ್ನು ನಾವು ಕಾಣುತ್ತೀವಿ. ಅಂಥ ಶೂರರು ಸಿಗುವುದು ದುರ್ಲಭವೇ. ಶತೇಷು ಜಾಯತೆ ಶೂರಃ, ಅದನ್ನು ಭಾಳ ಚಂದ ಹೇಳ್ತಾರೆ ಒಂದು ಶ್ಲೋಕದಲ್ಲಿ. ಮಹಾತ್ಮರು 100ರಲ್ಲಿ ಒಬ್ಬ 100 ಪೈಕಿ ಆರ್ಮಿ ಸೇರಿದಾರಂದ್ರೆ ಅದ್ರಾಗ ಒಬ್ಬನೇ ಶೂರ ಇರ್ತಾನಂತ. ಹೋರಾಡ್ತಕ್ಕಂಥ ಶೂರ ಒಬ್ಬನೇ ಇರ್ತಾನೆ. ಆರ್ಮಿ ಸೇರಿದವರೆಲ್ಲರೂ ಶೂರ ಇರ್ತಾರ? ಸೈನ್ಯ ಭರ್ತಿ ಆದವರೆಲ್ಲ ಶೂರ ಇರ್ತಾರೆ? ನಾರಾಯಣೆ ಅವ್ರು ಹೇಳಿದರು, ಶತೇಷು ಜಾಯತೆ ಶೂರಃ, 100 ಮಂದಿ ಒಳಗೆ ಒಬ್ಬ ಶೂರ ಸಿಗ್ತಾನೆ ಅಂದ್ರು. ಮುಂದೆ ಬೇರೆ ಬೇರೆ ವಿಚಾರ ಹೋಗ್ತದಲ್ಲಿ, ನನಗೆ ಅದೆಲ್ಲ ಮುಂದಿನ ವಿಚಾರ ಬೇಕಾಗಿಲ್ಲ. ಅಲ್ಲಿ ಶತೇಷು ಜಾಯತೆ ಶೂರಃ, 100ರಲ್ಲಿ ಒಬ್ಬ ಶೂರ ಇರ್ತಾನಪ್ಪ. ಭಾಳ ಜನ ಮಾತಾಡ್ತಾರೆ ವೀರಾವೇಶದಿಂದ. ಅವ ಇದ್ನಲ್ಲ ಮಹಾಭಾರತದಲ್ಲಿ ಉತ್ತರ ಭೂಪ, ಅದಕ್ಕೆ ಬರೀ ಮಾತಾಡೋ ಮನುಷ್ಯಾಗ ನಾವು ಉತ್ತರ ಭೂಪ ಅಂತ ಕರಿತೀವಿ. ಕೆಲವರು ಇರ್ತಾರೆ ಉತ್ತರ ಭೂಪ ಇದ್ದಂಗೆ ಬರೇ ಮಾತಾಡ್ತಾರೆ, ಪ್ರಸಂಗ ಬಂದಾಗ ಅವ್ರ ಸೂರ್ತನ ಗೊತ್ತಾಗ್ತದೆ. ಒಬ್ಬ ಇದ್ನಂತ ಒಂದು ಊರಾಗ, ಕೆಟ್ಟ ಹೇಡಿ, ಅಂಜಬರ್ಗ್. ಅವನ ಕಾಲಾಗ ಹೆಂಡ್ತಿಗೆ ಸಾಕಾಗಿ ಹೋಗಿತ್ತಂತ. ಪ್ರಸಂಗ ಏನು ಬಂದಿತ್ತು ಅಂದರೆ, ಆ ದೇಶದ ರಾಜ ಈ ದೇಶದ ರಾಜಾಗ ಯುದ್ಧ ನಡೆದಿತ್ತು. ಊರೊಳಗಿನ ಯುವಕರು, ದೇಶದೊಳಗಿನ ಯುವಕರು ದೇಶ ರಕ್ಷಣೆ ಮಾಡ್ಕೋಬೇಕಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ರು. ದೇಶದ ಅಭಿಮಾನದಿಂದ ದೇಶ ರಕ್ಷಣೆ ಮಾಡಬೇಕಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ರು. ಓಣ್ಯಾಗ ಭಾಳ ಮಂದಿ ಹೋಗ್ತಿದ್ರು. ಇವ ಮನೆ ಬಿಟ್ಟು ಹೊರಗೆ ಬರೋವನೇ ಅಲ್ಲ.
ಇಂಥ ಹೇಡಿ ಮನುಷ್ಯ. ಒಂದು ದಿವಸ ಬೆಳಿಗ್ಗೆ ಊರೊಳಗಿನ ಜನ ಎಲ್ಲ, ಯುವಕರೆಲ್ಲ ಸೇರಿ ಶಸ್ತ್ರಾಸ್ತ್ರಗಳನ್ನ ಕೈಯಾಗಿ ಹಿಡ್ಕೊಂಡು ಹಲಗೆ ಹಚ್ಚಿ ಮೆರೆಸ್ಕೊಂತ ಹೊಂಟಿದ್ರು. ಆ ಯೋಧರ ದಂಡ ಅವ್ರ ಮನೆ ಮುಂದನ, ಅವ್ರ ಓಣಿ ಮುಂದನ ಹಾಯ್ದು ಹೊಂಟಿತ್ತು. ಹೆಂಡ್ತಿ ಇವನ ಕೈಯಾಗ ಒಂದು ಮಂಡ ಕೊಡ್ಲಿ ಕೊಟ್ಟು ಮಂದ್ಯಾಗ ನೂಕಿದ್ಲು. ಮಂಡ ಕೊಡ್ಲಿ ಹಿಡ್ಕೊಂಡು ಇವನು ಕುಣ್ಕೊಂತ ಹೊಂಟ. ಅಂತೂ ನನ್ನ ಪತಿದೇವ ಶೂರಾದೇವತ ಯುದ್ಧ ಮಾಡಲಿಕ್ಕೆ ಹೊಂಟಿದ್ದಾನೆ ಅಂತ ಭಾಳ ಖುಷಿಯೊಳಗಿದ್ಲು ಹೆಂಡ್ತಿ. ಸಾಯಂಕಾಲದವರೆಗೂ ಹೋರಾಡಿ ಯುದ್ಧ ಮಾಡದಂತವ. ಸಾಯಂಕಾಲದವರೆಗೂ ಭಾಳ ಭಯಂಕರವಾದಂಥ ಯುದ್ಧ ಮಾಡಿ ವೈರಿ ಸೈನ್ಯವನ್ನು ಹಿಮ್ಮೆಟ್ಟಿಸಿ ವಿಜಯವನ್ನು ಸಾಧಿಸಿ ಎಲ್ಲರೂ ವಿಜಯ ಘೋಷ ಮಾಡ್ತಾ ಊರೊಳಗ ಮತ್ತೆ ಮೆರಕೊಂತ ಹೊಂಟಿದ್ರು. ಇವನು ಬಂದ, ವೀರ ಆರತಿಯನ್ನು ಎತ್ತಿ ಇವನು ಸ್ವಾಗತ ಮಾಡಬೇಕಂತ ಹೇಳ್ತಿ ಆರತಿ ಹಿಡ್ಕೊಂಡು ತಲೆವಾಗಲ್ದ ನಿಂತಿದ್ಲು. ಬಂದಿವ ಮೈ ತುಂಬ ರಾಮ ರಕ್ತ ಅಂತಾರಲ್ಲ, ಮೈ ತುಂಬ ರಕ್ತ ನೋಡಿ ಖುಷಿ ಆಯ್ತು ಹೆಂಡ್ತಿಗೆ. ಅಂತೂ ಇವತ್ತು ನನ್ನ ಗಂಡ ಬಹದ್ದೂರಾದ, ಯುದ್ಧ ಮಾಡಿ ಬಂದ ಅಂತ. ಏನಿವತ್ತು ನನ್ನ ಗಂಡ ಖರೇ ಶೂರ ನೋಡಿ ಇವತ್ತ ಅಂತ ಹೇಳಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಹೆಂಡ್ತಿ ಕೇಳಿಲ್ಲ ಅಂತ ತಮಾಷೆ ಹೇಳುವಂಥ ಉದಾಹರಣೆ ಇದು. ಭಾರಿ ಮಾಡಿದ್ರೆ ಅಂತ ಕಾಣ್ತದೆ ಯುದ್ಧ. ಭಾರಿ ಮಾಡಿದೆ ಅಂತಂದಂತ ಏನು ಮೈ ತುಂಬ ರಕ್ತ ಸಿಡ್ದದೆ, ವೈರಿಗಳನ್ನು ಹೆಡಮುರಿಗೆ ಕಟ್ಟಿ ಬಂದೆ ಅಂತವ ಅಂದ. ಗೊತ್ತಾಗ್ತದೆ ರೀ ನಿಮ್ಮ ಮೈ ತುಂಬ ರಕ್ತ ಸಿಡ್ದದೆ, ಎಷ್ಟು ಮಂದಿ ವೈರಿಗಳನ್ನ ಚಂಡಾಡಿದ್ರಿ ಅಂತ ಕೇಳಿಲ್ಲ ಅಂತಕಿ. ನೋಡು ಕಾಲು ಕಡದೆ ಅಂದ. ಅಲ್ರಿ ಎಷ್ಟು ಮಂದಿನ ಎಂಥ ಸೂರ್ಯರ ಜೊತೆ ನೀವು ಯುದ್ಧ ಮಾಡಿದ್ರಿ ನೋಡಿಲಿ, ಕೈ ಕಡದೆ ಅಲ್ಲ ಹ್ಯಾಂಗೆ ಯುದ್ಧ ಮಾಡಿದ್ರಿ ಅಂತ ಕೇಳಿದ್ದಕ್ಕಿ. ಈಗ ಹೊಟ್ಟೆ ಹರದೆ ಅಂದ. ನೀವು ಎಷ್ಟು ಸಲ ಕೇಳಿದ್ರು ಕೈ ಕಡದೆ ಕಾಲು ಕಡದೆ ಹೊಟ್ಟೆ ಹರದೆ ಅಂತಾನ. ಒಬ್ಬಂದರ ಚೆಂಡು ಕಡದ ಇಲ್ಲ ಅಂತ ಡೌಟ್ ಬಂದು ಹೆಂಡ್ತಿ ಕೇಳಿಲ್ಲಂತ. ಒಬ್ಬಂದರ ಚೆಂಡು ಕಡಿದ್ರೆ ಇಲ್ಲ ನೀವು ಅಂತ ಕೇಳಿಲ್ಲಂತೆ. ಅವಾಗ ಅವ ಅಂದಂತ, ಮುಂದೆ ಹೋಗೋರೆಲ್ಲ ಚೆಂಡು ಕಡಿತಿದ್ರು, ಅವು ಕೆಳಗೆ ಬಿದ್ದು ಕೈಯ ಕಾಲ ಕಡಿತಿದ್ದಾನ ಅಂದಂತ. ಇವ ಶೂರ ಅಂತಾರೆ. ಶತೇಶು ಜಾಯತೆ ಶೂರಃ, ಎಲ್ಲೋ ಒಬ್ಬ ಶೂರ ಸಿಗ್ತಾನೆ. ಆದ್ರೆ ಶ್ರೀಮನ್ ನಿಜಗುಣ ಶಿವಗಳು ಹೀಗೆ ವೀರಾವೇಶದಿಂದ ಧೈರ್ಯದಿಂದ ಹೋರಾಡ್ತಾನೆ ಅಂದ್ರೆ ಅವನು ಶೂರ ಅಲ್ಲ ಅಂತಾರವರು. ಅದನ್ನು ವ್ಯಾಸರು ಹೇಳಿದ್ರು, ನರಣೇ ವಿಜಯಾಚೂರಹೋ ಅಧ್ಯಯನಾನ್ನ ಚ ಪಂಡಿತ. ಬರೀ ಅಭ್ಯಾಸ ಮಾಡಿದವ ಪಂಡಿತ ಆಗಂಗಿಲ್ಲ, ಜ್ಞಾನಿ ಆಗಂಗಿಲ್ಲ. ನ ಭಕ್ತ ವಾಕ್ಪಟುತ್ವೇನ, ಬರೀ ಭಾಷಣ ಮಾಡೋ ಮನುಷ್ಯ ಅವ ವಕ್ತ ಅನಿಸಿಕೊಳ್ಳಂಗಿಲ್ಲ. ನ ಚ ಅರ್ಥದಾನತಃ, ಬರೇ ದುಡ್ಡು ದಾನ ಮಾಡ್ತಾನಂದ್ರೆ ಅವ ದಾನಿ ಅನಿಸ್ಕೊಳ್ಳಂಗಿಲ್ಲ. ಮತ್ತು ದಾನಿ ಯಾವ ಅನಿಸ್ಕೊಳ್ತಾನ್ರಿ? ಸನ್ಮಾನ ದಾನತಃ, ಯಾವ ಗೌರವದಿಂದ ದಾನ ಮಾಡ್ತಾನೆ, ಯೋಗ್ಯರಾದವರಿಗೆ ದಾನ ಮಾಡ್ತಾನೆ. ಮತ್ತು ವಕ್ತ ಯಾರಂತ ಹೇಳಿಸಿಕೊಳ್ತಾರೆ ಅಂತ ಕೇಳಿದ್ರೆ, ಹಿತವಚನ ಉಪದೇಶ ಮಾಡವ ವಕ್ತ ಹೇಳವ ಅಂತ ಹೇಳಿಸಿಕೊಳ್ತಾನೆ. ಪಂಡಿತ ಯಾರ್ರಿ? ಅಧ್ಯಯನಾನ್ನಚ ಪಂಡಿತ ಅಂತ ಹೇಳಿದ್ರಿ. ಬರೀ ಓದ್ದವ ಪಂಡಿತ ಅಲ್ಲ, ಹೇಳವ ಪಂಡಿತ ಅಲ್ಲ. ಮತ್ತು ಪಂಡಿತ ಯಾರ್ರಿ ಅಂತ ಕೇಳಿದ್ರ ವ್ಯಾಸರು ಏನು ಹೇಳಿದರು? ಧರ್ಮಂ ಚರತಿ ಪಂಡಿತ. ತಾ ಏನು ಹೇಳ್ತಾನ, ಧರ್ಮ ಉಪದೇಶ ಏನು ಮಾಡ್ತಾನ
ಅದನ್ನು ಬದುಕಿ ತಾನು ಬದುಕಿ ಹೇಳವ ಪಂಡಿತ. ಬರೇ ಪರೋಪದೇಶ ಪಾಂಡಿತ್ಯಂ, ಪರಿಗೆ ಉಪದೇಶ ಮಾಡೋದು ಸುಲಭ ಐತಿ, ತಾ ನಡಿಬೇಕಂದ್ರೆ ಭಾಳ ಹೈರಾಣ ಐತಿ ಮಾತು. ಅದಕ್ಕೆ ಧರ್ಮಂ ಚರತಿ ಪಂಡಿತ, ಧರ್ಮವನ್ನು ಆಚರಿಸುವವ ಪಂಡಿತ ಅಂತ ಹೇಳಿಸಿಕೊಳ್ತಾನೆ. ಹಾಗೆ ಮತ್ತು ಶೂರ ಯಾರಿಗೆ ಅಂತೀರಿ ಅಂತ ಕೇಳಿದ್ರೆ, ಇಂದ್ರಿಯಾಣಾಂ ಜಯಚೂರೋ ಅಂದ್ರವರು, ಇಂದ್ರಿಯಗಳನ್ನು ಗೆದ್ದವ ಶೂರ ಅಂತ ಹೇಳಿಸಿಕೊಳ್ತಾನೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಬಹಳ ಕಷ್ಟ ಐತಿ. ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವುದು ಭಾಳ ಕಷ್ಟ ಐತಿ. ಶ್ರುತಿ ಕಾರಣ ಹೇಳ್ತದೆ ಅದಕ್ಕೆ. ಯಾಕೆ? ನಮ್ಮ ಕಣ್ಣ, ಕಿವಿ, ನಾಲಿಗೆ, ಚರ್ಮ ಎಲ್ಲ ಜ್ಞಾನೇಂದ್ರಿಯಗಳಿರ್ಬೋದು, ಕರ್ಮೇಂದ್ರಿಯಗಳಿರ್ಬೋದು. ಇವೆಲ್ಲವುಗಳು ನೇತ್ರ, ಶ್ರೋತ್ರ, ಜಿಹ್ವ, ಘ್ರಾಣ, ತ್ವಚ, ವಾಕ್, ಪಾದ, ಪಾಣಿ, ಉಪಸ್ಥ, ಗುಹ್ಯ, ಏನು ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೇನುಂಟೋ ಅವುಗಳು ಬಹಿರ್ಮುಖವಾಗಿಯೇ ಓಡ್ತಾವ, ವಿಷಯದತ್ತನೇ ಅವು ಧಾವಿಸ್ತಾವ. ಕಾರಣ ಏನು ಅಂತ ಕೇಳಿದ್ರೆ ಉಪನಿಷತ್ ಹೇಳ್ತದೆ ಅದಕ್ಕೆ ಕಾರಣ. ಪರಾಂಚ ಖಾನಿ ವ್ಯತುಣ ಸ್ವಯಂಭೋ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುರಮೃತತ್ವಮಿಚ್ಛನ್. ಕಠೋಪನಿಷತ್ತಿನ ಮಂತ್ರ ಇದು. ಉಪನಿಷತ್ತು ಏನು ಹೇಳ್ತದೆ ಈ ಮಂತ್ರದಿಂದ ಅಂತ ಕೇಳಿದ್ರೆ, ಬ್ರಹ್ಮನು ಪರಮಾತ್ಮನು ಈ ಇಂದ್ರಿಯಗಳನ್ನು ಸ್ವಯಂಭೂ, ಪರಮಾತ್ಮನಿಗೆ ಸ್ವಯಂಭೂ ಅಂತ ಉಪನಿಷತ್ತಿನ ಮಂತ್ರ ಪರಮಾತ್ಮನಿಗೆ ಸ್ವಯಂಭೂ ಅಂತ ಕರೆದಿಲ್ಲಿ. ಯಾಕೆ? ಸ್ವಯಂಭವತೀತಿ ಸ್ವಯಂಭೋ, ಎಲ್ಲವನ್ನ ಎಲ್ಲರನ್ನ ಮಾಡುವ ಅವನ್ ಯಾರೋ ಮಾಡಿಲ್ಲ, ಅವ ಸ್ವಯಂ ಅದಾನ. ಎಲ್ಲಕ್ಕೂ ಅವನೇ ಆಶ್ರಯನಾಗಿದ್ದಾನೆ, ಎಲ್ಲಕ್ಕೂ ಕಾರಣ ಅವನಾಗಿದ್ದಾನೆ. ಆ ಎಲ್ಲವೂ ಇರಲಿಕ್ಕೆ ಕಾರಣ ಅವನಾಗಿದ್ದಾನೆ. ಅವ ಇರಲಿಕ್ಕೆ ಮತ್ತೊಂದು ಕಾರಣದ ಅವಶ್ಯಕತೆ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಸ್ವಯಂಭೂ ಸ್ವಯಂಭೂ ಅಂತ ಕರೀತದೆ ಶ್ರುತಿ. ಆ ಸ್ವಯಂಭೂ ಪರಮಾತ್ಮ ಏನು ಮಾಡಿದಾನಂತ, ಪರಾಂಚಿ ಖಾನಿ ವ್ಯತೃಣತ್ ಅಂದರೆ, ಖಾನಿ ಅಂದರೆ ಇಂದ್ರಿಯಗಳು. ನೋಡ್ರಿ, ಇದು ವೇದದ ಸಂಸ್ಕೃತ. ಖಾನಿ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳನ್ನು ನೇತ್ರ, ಶ್ರೋತ್ರ, ಜಿಹ್ವ, ಘ್ರಾಣ, ತ್ವಚ, ಕಣ್ಣು, ನಾಲಿಗೆ, ಮೂಗು ಇವೇನದವಲ್ಲ ಇವೆಲ್ಲವುಗಳನ್ನು ಪರಾಂಚಿ ಹೊರಮುಖವಾಗಿ ವ್ಯತೃಣತ್ವನ್ನ ಹೊರಮುಖವಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಸದಾ 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 ಇಂದ್ರಿಯಗಳು ಬಹಿರ್ಮುಖವಾಗಿಯೇ ಹೋಗ್ತವೆ. ವಿಷಯಗಳ ಕಂಡ ತತ್ಕ್ಷಣ ಮಾಂಸ ಕಂಡಂಥ ನಾಯಿ, ಸತ್ತ ಬಿದ್ದ ಎಮ್ಮೆಯನ್ನು ನೋಡಿದಂಥ ನಾಯಿ ಹೇಗೆ ಅತ್ತ ಧಾವಿಸ್ತಾ ಇದೆಯೋ ಹಾಗೆಯೇ ರೂಪ ಕಂಡಾಕ್ಷಣ ಕಣ್ಣ, ಶಬ್ದ ಕೇಳಿದ ಕ್ಷಣ ಕಿವಿ, ರಸ ರುಚಿಯಾಗಿರ್ತಕ್ಕಂಥ ಊಟ ಕಂಡಾಕ್ಷಣ ನಾಲಿಗೆ ಬೇಕಂತ ಓಡ್ತದೆ, ಇದು ಧಾವಿಸ್ತದೆ. ಇಂದ್ರಿಯಗಳು ಸಹಜವಾಗಿ ವಿಷಯಗಳತ್ತ ಸದಾ ಸದಾ ಧಾವಿಸ್ತಾ ಇರ್ತವೆ. ಕಶ್ಚಿತ್ ಧೀರ, ನೋಡಿ ಇಲ್ಲಿನೂ ಶಬ್ದ ಏನು ಬಳಸಿದ್ದಾರೆ, ಕಶ್ಚಿತ್, ಯಾವನೋ ಒಬ್ಬ ಧೀರನಾದಂಥ ಮನುಷ್ಯ ಇಂದ್ರಿಯಗಳನ್ನು ತಡೆಯಬಲ್ಲ. ಸ್ವಾಮಿ ವಿವೇಕಾನಂದರಂಥವ್ರು ನೋಡಿ, ಧೀರ ಸನ್ಯಾಸಿ ಅಂತೀವಿ. ಸ್ವಾಮಿ ವಿವೇಕಾನಂದರಿಗೆ ಧೀರ ಸನ್ಯಾಸಿ ಅಂತೀವಿ. ಯಾಕೆ ಧೀರ ಸನ್ಯಾಸಿ? ಧೀರ ಸನ್ಯಾಸಿ ಯಾರು? ಯಾರು ತನ್ನ ಇಂದ್ರಿಯ ಮನಸ್ಸನ್ನು ಕಟ್ಟಿ ಆಳ್ತಾನ, ಇವುಗಳ ಮೇಲೆ ಸ್ವಾಮಿ, ಸ್ವಾಮಿ ಅಂದ್ರೆ ಒಡೆಯ, ನೆನಪಿಟ್ಕೋಬೇಕು. ಸ್ವಾಮಿ ಸುಮ್ಮನೆ ನಾವು
ಎಲ್ಲರಿಗೆ ಸ್ವಾಮಿ ಸ್ವಾಮಿ ಅನ್ಕೊಂತ ಹೊಂಟೆವು. ಸ್ವಾಮಿ ಯಾರಿಗನ್ಬೇಕು ಗೊತ್ತೇನು? ಆ ಮೈಸೂರು ಕಡೆ ಹೋದ್ರೆ ಎಲ್ಲರೂ ಸ್ವಾಮಿ. ತಿಂಡಿ ಆಯ್ತು ಸ್ವಾಮಿ, ಊಟ ಆಯ್ತು ಸ್ವಾಮಿ, ಎಲ್ಲರಿಗೂ ಸ್ವಾಮಿ. ಎಲ್ಲರೂ ಸ್ವಾಮಿನೇ ಕಡೆ. ಸ್ವಾಮಿ ಎಂಬ ಪದಾರ್ಥ ಗೊತ್ತೇನು? ಸ್ವಾಮಿ ಅಂದ್ರೆ ಒಡೆಯ. ಯಾರಿಗೆ ಒಡೆಯ? ತನ್ನ ಇಂದ್ರಿಯ ಮನಸ್ಸುಗಳಿಗೆ ಒಡೆಯನಾದವನು ಮಾತ್ರ ಸ್ವಾಮಿ ಅಂತ ಹೇಳಿಸಿಕೊಳ್ತಾನೆ. ಧೀರ ಸನ್ಯಾಸಿ, ಧೀರ ಸ್ವಾಮಿ, ಸ್ವಾಮಿ ವಿವೇಕಾನಂದರು. ಯಾಕೆ? ಒಂದು ಪ್ರಸಂಗ ನೆನಪಿಸ್ತೀನಿ ನಿಮಗೆ. ಅವ್ರು ಯಾಕೆ ಧೀರರು ಅಂತ ನಾವು ಅವ್ರನ್ನ ಇಲ್ಲಿ ಸ್ಮರಿಸ್ತೀವಿ ಅಂತ ಕೇಳಿದರೆ, ಒಮ್ಮೆ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣ ಮುಗಿಸಿ ಒಂದು ಮಾತು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಭಾಷಣ ಮುಗಿದ ತತ್ಕ್ಷಣ ಕೋಲಿಯೊಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರಂತ. ಹೇ ಪರಮಾತ್ಮ, ನನಗಾದಂಥ ಈ ಜ್ಞಾನ, ನಾನು ಬೋಧಿಸಿದ ಈ ಜ್ಞಾನ ಎಲ್ಲರಿಗೂ ದಯಪಾಲಿಸು ಪರಮಾತ್ಮ ಅಂತ ದೇವನಲ್ಲಿ ಬಿಡ್ಕೊತಿದ್ರಂಥವ್ರು. ನಿಜವಾದಂಥ ಸಂತ, ನಿಜವಾದಂಥ ಜ್ಞಾನಿ, ಮಹಾತ್ಮ ಲೋಕಹಿತವನ್ನೇ ಬಯಸ್ತಾನೆ. ಸರ್ವೇ ಸಂತು ನಿರಾಮಯ ಅಂತಾರವರು. ಎಲ್ಲರೂ ಆರಾಮವಾಗಿರಲಿ. ಸರ್ವೇ ಸಂತು ಸುಖಿನಃ, ಎಲ್ಲರೂ ಸುಖಿಗಳಾಗಲಿ, ಎಲ್ಲರೂ ಸಂತೋಷವನ್ನು ಹೊಂದಲಿ ಎಂಬತಕ್ಕಂಥದ್ದು ಮಹಾಪುರುಷರ ಪ್ರಾರ್ಥನೆಯಾಗಿರ್ತದೆ. ಅಂತೆಯೇ ಸ್ವಾಮಿ ವಿವೇಕಾನಂದರು ಭಾಷಣ ಮುಗಿದ ತಕ್ಷಣ ಕೋಲಿಯೊಳಗೆ ಕೂತ್ಕೊಂಡು, ನಾನು ಬೋಧಿಸಿದ ಈ ಜ್ಞಾನ ವ್ಯರ್ಥವಾಗಬಾರದು. ಯಾಕಂದರೆ ಭಾಳ ಜನ ಕೇಳ್ತಾರೆ. ಹೆಂಗೆ ಕೇಳ್ತಾರೆ? ಕೇಳ್ತಾರೆ ಅಷ್ಟೇ. ಯಾಕಡೆ ಲಕ್ಷ್ಯ ಇರ್ತದೋ, ಹೆಂಗೆ ಕೇಳ್ತಾರೆ? ಈಗಂತೂ ಎಲ್ಲೆಲ್ಲೋ ದೂರ ಇರ್ತಾರೋ, ಹೆಂಗೆ ಕೇಳ್ತಾರೋ ಏನೋ ದೇವರಿಗೇ ಗೊತ್ತು. ಎದುರಿಗಿದ್ರೇ ಹೆಂಗೆ ಕೇಳ್ತಿರ್ತಾರೋ ಹೇಳಕ್ಕೆ ಬರೋಂಗಿಲ್ಲ. ಎದುರಿಗೆ ಕುಂತಿರ್ತಾರ, ದಿಟ್ಟಿಸಿ ನಮ್ಮ ನೋಡ್ತಿರ್ತಾರ. ನನಗೆ ದಿಟ್ಟಿಸಿ ನಮ್ಮ ನೋಡ್ಕೊತ ಕುಂತಿದ್ರೆ ನನ್ನ ಡೌಟ್ ಬರ್ತಿರ್ತದೆ, ಇದು ಆಸಮ್ ಜಾಗ ಬಿಟ್ಟದ ಅಂತಿರ್ತೀನಿ ನಾ. ಭಾಳ ದಿಟ್ಟಿಸಿ ನೋಡಕ್ಕೆ ಹತ್ತಿದ ಅಂತಂದರೆ ಇದು ಜಾಗ ಬಿಟ್ಟದ ಆಸಾಮಿ ಅಂತಿರ್ತೀವಿ ನಾವು. ಕುಂತಿರ್ತಾರ ಮುಂದೆ, ಎಚ್ಚರ ಇರ್ತಾರೆ, ಕಣ್ಣು ಮುಚ್ಚಿರಂಗಿಲ್ಲ ಕರೆ. ಆದರೆ ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್ ಆಗಿರ್ತದೆ. ಅದಿಲ್ಲ ಎಷ್ಟು ಸಲ ಆಗಿರಂಗಿಲ್ಲ. ಯಾವನೋ ಬಂದಿದ್ದಿಲ್ಲ, ಅವ್ನು ಕರ್ಕೊಂಡು ಬಂದಿದ್ದರು. ದೊಡ್ಡ ಸಾಹುಕಾರ, ಬಟ್ಟೆ ಅಂಗಡಿ ವ್ಯಾಪಾರಿ, ದೊಡ್ಡ ವ್ಯಾಪಾರಿ. ಇವರು ಶ್ರಾವಣದಾಗ ಸ್ವಾಮಿಗಳು ಕರ್ಕೊಂಬಂದು ಪ್ರವಚನ ನಡೆಸಿದರು. ಸಾಹುಕಾರಗಳು ಬೇಕಾಗ್ತದೆ, ಕೊನೆಗೆ ಮುಕ್ತಾಯ ಮಾಡೋ ಹೊತ್ತಿನಾಗ ಬೇಕಲ್ಲ ಅವರೆಲ್ಲ. ಆದ್ದರಿಂದ ಅವ್ನು ಹಿಡ್ಕೊಂಡು ತೊಗೊಂಡು ಬಂದಿದ್ರು. ಬರ್ರಿ ಸಾಹುಕಾರ ಅಂತ ಭಾಳ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ರು. ಒಬ್ಬನೇ ಮಗ, 4 ಮಂದಿ ಆಳು ಮನುಷ್ಯರು. ಬಟ್ಟೆ ಅಂಗಡಿ ಸಣ್ಣ ಹುಡುಗರ ಮ್ಯಾಗ ಬಿಟ್ಟು ಬಂದಿದ್ದ. ಬಂದು ಕುಂತ, ಅದು ಸೀಸನ್ ಬೇರೆ. ಕುಂತಾನಿಲ್ಲಿ, ಇಲ್ಲಿ ಕುಂತಾನ ಕರೆ ಮನಸ್ಸೆಲ್ಲ ಅಂಗಡಿ ಒಳಗ. ಆ ಕಡೆ ಲಕ್ಷ್ಯ. ಸಣ್ಣ ಹುಡುಗ ಹೆಂಗೆ ಮಾಡ್ತದೋ ಏನೋ, ಯಾರ ಮ್ಯಾಗ ವಿಶ್ವಾಸ ಮಾಡ್ಲಿಕ್ಕೆ ಬರಂಗಿಲ್ಲ. ಹೆಂಗಾಗ್ತದೋ ಏನೋ ಅನ್ಕೋಂಥ ಮನಸ್ಸೆಲ್ಲ ಆ ಕಡೆ, ಲಕ್ಷ್ಯ ಎಲ್ಲ ಆ ಕಡೆ. ಸ್ವಾಮಿಗಳು ಹೇಳೋದು ಅವನ ತಲೆಗೆಲ್ಲಿ ಹೋಗ್ಬೇಕು? ಬರೇ ಬಟ್ಟೆ ಅಂಗಡಿನೇ ತುಂಬಿಕೊಂಡಾಗ, ಬರೇ ಅರಿವಿನೇ ತುಂಬಿಕೊಂಡಾಗ ಅವರು ಎಲ್ಲಿ ಅದಕ್ಕಾಗಬೇಕು? ಹೇಳಕ್ಕೆ ಕುಂತಿದ್ದು ಕರೆ ಲಕ್ಷ್ಯ ಎಲ್ಲ ಆ ಕಡೆ ಇತ್ತು. ಸ್ವಾಮಿಗಳು ಹೇಳೋದು ಏನು ಅವನ ತಲೆಗ ಹೋಗಲಿಲ್ಲ. ಲಕ್ಷ ವಯಸ್ಸಿ ಕೇಳಿದ್ರೆ ತಲೆಗೆ ಹೋಗಂಗಿಲ್ಲ. ಇನ್ನು ಬಟ್ಟೆ ಅಂಗಡಿ ತುಂಬಿಕೊಂಡು ಕುಂತಾಗ ಅದೇ ಹಂಗೆ ತಲೆಗೆ ಹೋಗ್ತದೆ. ತಿಳಿಲಿಲ್ಲ ಅವನಿಗೆ, ಶಾಸ್ತ್ರ ತಿಳಿಲಿಲ್ಲ ಅಂತಂದ್ರೆ ನಿದ್ದೆ ಬಂದವಂಗೆ ಜೋಗಳ ಹಾಡ್ದಂಗೆ ಆಗ್ತದೆ, ತೊಟ್ಲದ ಹಾಕಿ ತೂಗ್ದಂಗೆ ಆಗ್ತದೆ. ಇದು ಶಾಸ್ತ್ರ ನಿದ್ದೆ ಹತ್ತವ ಕುಂತ. ನಮ್ಮ ಶಾಸ್ತ್ರ ಕೇಳಕ್ಕೆ ಮಂದ್ಯಾಗ ಮುಂದೆ ಕುಂತವನು ಡುಬ್ಬಕ್ಕೆ ತಲೆ ಹಚ್ಕೊಂಡು
ನಿದ್ದೆ ಮಾಡಕತ್ತಿದ್ದ. ಅವನು ಸರಸದ ಆ ಕಡೆ ಸರಸದ, ಇದೇನು ಆಸಂ ಬಿಡಂಗೆ ಕಾಣೋದಿಲ್ಲ ಅಂತ ತಿಳ್ಕೊಂಡು ಅವ್ನು ಶಾಸ್ತ್ರ ಕೇಳೋದ ಕಡೆ ಲಕ್ಷ್ಯ ನೋಡಿ. ಅವನು ಬೆನ್ನಿಗೆ ತಲೆ ಹಚ್ಚಿ ನಿದ್ದೆ ಮಾಡ್ತಾಯಿದ್ರು. ಈ ಕಡೆ ಲಕ್ಷ್ಯ ಇಲ್ಲ. ಅವನಿಗೆ ಕೆಲವರು ಭಾಳ ಆಸಕ್ತಿಯಿಂದ ಕೇಳ್ತಿರ್ತಾರೆ, ಈ ಕಡೆ ಲಕ್ಷ್ಯನೇ ಇಲ್ಲ. ಅವನು ದುಬ್ಬಕ್ಕೆ ತಲೆ ಹಚ್ಚಿ ನಿದ್ದೆ ಮಾಡ್ಕೊಂತ ಕುಂತಿದ್ದ. ಸ್ವಾಮಿಗಳು ಜಯ ಹೊಡೆದ್ರು ನಡಬರ್ಕ. ಎಚ್ಚರ ಆಯಿತು. ಎಚ್ಚರಾಗೋ ಹೊತ್ತಿನ ಯಾವಾಗಲೂ ಎಚ್ಚರಾಗೋ ಹೊತ್ತಿನಾಗ ಕನಸು ಬೀಳ್ತದೆ. ಕನಸು ಬಿತ್ತು ಇವನಿಗೆ. ಸಾವುಕಾರ ಏನು ಕನಸು ಬಿತ್ತು? ಅಂಗಡ್ಯಾಗ ಕುಂತಂಗಾಯ್ತು. ಅಂಗಡಿ ಚಿಂತೆ ಮಾಡ್ಕೊಂತನ ಕುಂತಿದ್ನ. ಅಂಗಡ್ಯಾಗ ಕುಂತಂಗಾಯ್ತು, ಗಿರಾಕಿ ಬಂದಂಗಾಯ್ತು, ವ್ಯಾಪಾರ ನಡೀತು. ಹ್ಯಾಂಗ್ ಮೀಟರ್ ಅಂತ ಅವ ಕೇಳ್ದ. 75 ಅಂತ ಇವ ಅಂದ. ಫಾರ್ ಮೀಟರ್ 60 ರೂಪೀಸ್. ವ್ಯಾಪಾರ ಬಗೆಹರಿತು. 60 ರೂಪಾಯಿಗೆ 1 ಮೀಟರ್ ಕತ್ರಿ ತಗೊಂಡ. ಕತ್ತರಿಸದ, ಅರಿವಿ ಹರಿದ. ಏನು ಹರಿದ? ಮುಂದೆ ಕುಂತವನ ಅಂಗಿ ಹರಿದ. ಅಲ್ಲ, ಅದಕ್ಕೆ ಹಿಂಗೆ ಕೇಳ್ತಿರ್ತಾರೆ. ಏನು ಅರ್ಥ ಇರ್ತದೆ? ಭಾಳ ಮಂದಿಗೆ ನಾವು ಕೇಳ್ತಿರ್ತೇವೆ, ಹೆಂಗಾಯ್ತು? ಭಾರಿ ಹೇಳಿದ್ರಿ ಸ್ವಾಮಿಗಳ. ಏನು ಹೇಳ್ದವು? ಭಾರಿ ಹೇಳಿದ್ರಲ್ಲ. ಬರೀ ಭಾರಿ ಹೇಳ್ದಂತಾನೆ ಹೊರತಾಗಿ ಏನು ಹೇಳಿದ್ರು ಅದು ತಲೆಗೆ ಉಳಂಗಿಲ್ಲ. ಅದಕ್ಕೆ ಸುಮ್ಮನೆ ಹಿಂಗೆ ಕೇಳ್ತಾರ, ಹಂಗೆ ಹೋಗ್ತಾರೆ. ಈಚೆ ಕಿವಿಲೆ ಕೇಳ್ತಾರ, ಆಚೆ ಕಿವಿಲೆ ಬಿಡ್ತಾರ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೋಲಿಯೊಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರಂತ, ಹೇ ದೇವ, ನನಗಾದಂಥ ಜ್ಞಾನ, ನಾನು ಬೋಧಿಸಿದ ಈ ಜ್ಞಾನ ಇದು ವ್ಯರ್ಥವಾಗಬಾರದು, ಅದು ಪ್ರಯೋಜನ ಆಗಬೇಕು. ನಾನು ಬೋಧಿಸಿದ ಜ್ಞಾನ, ನನಗಾದಂಥ ಜ್ಞಾನ ಇವರೆಲ್ಲರಿಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿದ್ರು. ಒಬ್ಬ ಸುಂದರ ಯುವತಿ ಬಂದ್ಲಂತೆ ಆ ಕೋಲಿಯೊಳಗೆ. ಬಹಳ ಅಪರೂಪದ ಚೆಲುವಿಕೆಯಿಂದ ಕೂಡಿದವರು ಸ್ವಾಮಿ ವಿವೇಕಾನಂದರು. ಇವತ್ತು ನೀವೆಲ್ಲ ಫೋಟೋದಲ್ಲಿ ನೋಡ್ತೀರಿ. ಬಹಳ ತೇಜಸ್ವಿ. ಅವರ ಸೌಂದರ್ಯಕ್ಕೆ, ಅವರ ಆ ಚೈತನ್ಯದ ಕೆಳಗೆ ಮಾರು ಹೋದಂಥ ಯುವತಿ, ಅವರು ಬೋಧಿಸಿದ ಭಾಷಣಕ್ಕೆ ಮಾರು ಹೋದಂಥ ಒಬ್ಬ ಯುವತಿ, ಶ್ರೀಮಂತನ ಮಗಳು. ಹೋಟೆಲ್ ಉದ್ಯಮಿ ಆತ. ಒಬ್ಬಳೇ ಮಗಳು, ಏಕೈಕ ಒಬ್ಬಳೇ ಒಬ್ಬ ಯುವತಿ, ಅತ್ಯಂತ ಸುಂದರಳಾದಂಥ ಯುವತಿ, ಹೈಲಿ ಎಜುಕೇಟೆಡ್ ಯುವತಿ. ಅವಳು ಸ್ವಾಮಿ ವಿವೇಕಾನಂದರಿಗೆ ನಮಸ್ಕರಿಸಿ, ಸ್ವಾಮಿಗಳೇ ಭಾಳ ಅದ್ಭುತವಾಗಿ ಭಾಷಣ ಮಾಡಿದ್ರಿ, ಇವತ್ತಿನ ಭಾಷಣ ಕೇಳಿ ನಾನು ಕೃತಾರ್ಥಳಾದೆ. ನಿಮ್ಮ ಐಡಿಯಾ, ನಿಮ್ಮ ಉಪದೇಶ ಎಲ್ಲವೂ ಅನುಕರಣೀಯವೇ. ನಿಮ್ಮ ಆದರ್ಶ ಅನುಕರಣೀಯವಾಗಿರತಕ್ಕಂಥದ್ದು, ನಿಮ್ಮ ಉಪದೇಶ ಅನುಸರಿಸುವಂಥದ್ದು. ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋದೆ. ಆದ್ದರಿಂದ ನನ್ನೊಂದೇ ಅಭಿಲಾಷೆ, ನಿಮ್ಮನ್ನು ಕೈ ಹಿಡಿಬೇಕು. ನಿಮ್ಮನ್ನು ಕೈ ಹಿಡಿದು ನಿಮ್ಮಂಥ ನಾಲ್ಕಾರು ಪುತ್ರರನ್ನು ಈ ದೇಶಕ್ಕೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ನನ್ನ ನಿರಾಶೆಗೊಳಿಸಬೇಡಿ, ನನ್ನನ್ನು ಸ್ವೀಕರಿಸಿ. ನೋಡ್ರಿ, ಅತ್ಯಂತ ಸುಂದರವಾದಂಥ ಯುವತಿ, ಏಕಾಂತವಾಸ, ತಾನಾಗಿಯೇ ಬಂದು ಬೇಡಿಕೊಳ್ತಾ ಇದ್ದಾಳೆ. ತುಂಬು ತಾರುಣ್ಯದಲ್ಲಿ ಇರುವಂಥ ಸ್ವಾಮಿ ವಿವೇಕಾನಂದರು. ನೋಡಿ, ಕಲಿತನ ಅಂದರೆ, ಶೂರತನ ಅಂದರೆ ಇದು ಶೂರತನ. ಅನುಕೂಲವಾಗಿ ಶ್ರೀಮಂತ ಯುವತಿ ತಾನಾಗಿ ಕೈ ಹಿಡಿಯಲು ಬಂದಿದ್ದಾಳೆ, ಅಂಗಲಾಚಿ ಬೇಡಿಕೊಳ್ತಾ ಇದ್ದಾಳೆ. ನಾನೊಬ್ಬಳೇ ಏಕೈಕ ಪುತ್ರಿ, ಅಪಾರ ಸಂಪತ್ತು ನಿಮ್ಮದಾಗ್ತದೆ. ನಾನು ನಿಮ್ಮನ್ನು
ವರಿಸಬೇಕಂತ ಬಂದೀನಿ, ನಿಮ್ಮ ಕೈ ಹಿಡಿಬೇಕಂತ ಬಂದೀನಿ. ಸ್ವಾಮಿ ವಿವೇಕಾನಂದರು ಧೈರ್ಯ ತಂದು ಕೇಳಿದ್ರಂತೆ, ನನ್ನ ಕೈ ಹಿಡಿದು ಏನು ಮಾಡ್ಬೇಕಂತೀಯಮ್ಮ ಅಂತ ಕೇಳಿದರು. ನಿಮ್ಮಂಥ ಮಗನ ಪಡಿಬೇಕಂತ ನನ್ನ ಬಹುದಿನದ ಬಯಕೆ ಅರಿಯ ಅಂದ್ಲಂತ. ಸ್ವಾಮಿ ವಿವೇಕಾನಂದರ ತಕ್ಷಣಕ್ಕೆ ಎದ್ದು ನಿಂತು, ನನ್ನ ಕೈ ಹಿಡಿದ ನನ್ನಂಥ ಮಗನ ಪಡಿಬೇಕಂತ ಇಚ್ಛಾಪಟ್ಟಿಯಲ್ಲ, ಇದು ಮೆಚ್ಚುವಂಥ ಮಾತು. ಆದರೆ ನನ್ನಂಥ ಮಗನೇ ಜನಿಸ್ತಾನ ಅಂತ ಏನು ಗ್ಯಾರಂಟಿ ಹೇಳಕ್ಕೆ ಬರೋದಲ್ಲ. ಮತ್ತು ನೀನು ಬಹುದಿನಗಳವರೆಗೆ ವೇಟ್ ಮಾಡಬೇಕು. ನೀವು ವೇಟ್ ಮಾಡೋದೇ ಬೇಡ. ನನ್ನಂಥ ಮಗ ಸಿಗ್ತಾನಂತ ಗ್ಯಾರಂಟಿನೂ ಇಲ್ಲ. ನಾನೇ ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡಮ್ಮ ಅಂತ ನಮಸ್ಕಾರ ಮಾಡಿದರು. ಇದು ವೀರತನ, ಇದು ನಿಜವಾದಂಥ ಶೂರತನ. ಅವಳು ಸ್ವಾಮಿ ವಿವೇಕಾನಂದರ ಪರಮ ಶಿಷ್ಯಳಾದಳು ಎಂಬ ಮಾತನ್ನು ನಾವು ಕೇಳ್ತೀವಿ. ಇಂಥ ಪ್ರಸಂಗದಲ್ಲಿ ಇಂದ್ರಿಯಗಳನ್ನು ಗೆಲ್ಲುವಂಥದ್ದೈತಲ್ಲ, ಇಂದ್ರಿಯಗಳನ್ನು ತಡೆದು ನಿಲ್ಲಿಸುವಂಥದ್ದೈತಲ್ಲ, ಇದು ಶೂರತನಪ. ಬರೀ ಶಾಸ್ತ್ರ ಹೇಳಿ ದೊಡ್ಡವರಾದ್ರೇನು, ಬಟ್ಟೆ ತೊಟ್ಟು ದೊಡ್ಡವರಾದ್ರೇನು, ಅಷ್ಟು ಅಲ್ಪ ಅವಧಿಯಲ್ಲಿ ಇಡೀ ಜಗತ್ತಿಗೆ ಭಾರತೀಯ ಅಮೋಘವಾಗಿರತಕ್ಕಂಥ ತತ್ವಜ್ಞಾನವನ್ನು ಇಡೀ ಜಗತ್ತಿನಾದ್ಯಂತ ಪಸರಿಸುವ ಹಾಗೆ ಮಾಡಿದ್ರಲ್ಲ. ಇವತ್ತು ಕೂಡ ಇಡೀ ಜಗತ್ತಿನಾದ್ಯಂತ ರಾಮಕೃಷ್ಣ ಮಿಷನ್ಗಳನ್ನು ನಾವು ನೋಡ್ತೀವಿ. ಶಂಕರರು ಪ್ರತಿಪಾದಿಸಿದಂಥ ಅದ್ವೈತ ವೇದಾಂತ ತತ್ವವನ್ನು ಜಗತ್ತಿನಾದ್ಯಂತ ಪಸರಿಸ್ತಕ್ಕಂಥ 2 ಮಿಷನ್ಗಳು ಭಾಳ ಚೆನ್ನಾಗಿ ಇವತ್ತ ಈ ದೇಶದಿಂದ ಕೆಲಸ ಮಾಡ್ತಾ ಇವೆ. ಒಂದು ರಾಮಕೃಷ್ಣ ಮಿಷನ್, ಇನ್ನೊಂದು ಚಿನ್ಮಯ ಮಿಷನ್. ನಾನಿವತ್ತು ನೋಡ್ತೀನಿ ಜಗತ್ತಿನ ತುಂಬ ಅವರ ಬ್ರಾಂಚಸ್ಗಳು ಅದ್ವೈತ ವೇದಾಂತ ತತ್ವವನ್ನು ರವಿಶಂಕರ ಗುರೂಜಿ, ರಾಮದೇವ್ ಬಾಬಾ ಇವರು ಯೋಗವನ್ನು ಕುರಿತು ನೋಡ್ರಿ, ಅದ್ವೈತ ವೇದಾಂತ ಎಂಬುದು ಈ ಯೋಗವನ್ನು ಮೀರಿ ಇರುವಂಥದ್ದು ನೆನ್ಪಿಟ್ಕೋಬೇಕು. ಯೋಗದ ನಂತರ ನೋಡಿ, ಯೋಗ ಪ್ರತಿಪಾದನಾ ಸ್ಥಳ ಆದಮೇಲೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಬರೆದಿದ್ದಾರೆ. ಇವ್ರದ್ದು ಯೋಗ ಪ್ರತಿಪಾದನಾ ಸ್ಥಳ ಓಕೆ, ಅಲಿತನೂ ಓಕೆ ಇವ್ರದ್ದು. ಆದರೆ ಅದರ ಆಚೆ ಜ್ಞಾನ ಸ್ಥಳ, ಅದು ವೇದಾಂತ ತತ್ವಜ್ಞಾನ. ಆ ವೇದಾಂತ ತತ್ವಜ್ಞಾನ ಇಡೀ ಪ್ರಪಂಚದಾದ್ಯಂತ ಪಸರಿಸುವಂಥ ಇವೆರಡು ಮಿಷನ್ಗಳನ್ನು ನಾನು ನೋಡ್ತೀನಿ. ಬಹಳ ಜನರು, ಬಹಳಷ್ಟು ಇವತ್ತ ಮಠಗಳು, ನಾವು ಬರೀ ಇವೆರಡೇ ಶಾಖೆಗಳಂತ ಹೇಳೋದಿಲ್ಲ. ಭಾರತ ದೇಶದಿಂದ ಹಲವಾರು ಮಠಗಳು, ಶಂಕರರ ಮಠಗಳು, ಬಹಳಷ್ಟು ಮಠಗಳು ಅದ್ವೈತ ವೇದಾಂತ ತತ್ವಜ್ಞಾನವನ್ನು ಜಗತ್ತಿನಾದ್ಯಂತ ಪಸರಿಸ್ತಾ ಇವೆ. ಆದರೆ ರಾಮಕೃಷ್ಣ ಮಿಷನ್ ಇವತ್ತು ಜಗದ್ವ್ಯಾಪಿಯಾಗಿ ಬಾಂಗ್ಲಾದಂಥ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅವರ ಬ್ರಾಂಚಸ್ಗಳು ಇವತ್ತು ಕೆಲಸ ಮಾಡ್ತಾ ಇವೆ. ವೇದಾಂತ ತತ್ವಜ್ಞಾನವನ್ನು ಬಿತ್ತರಿಸ್ತಾ ಇವೆ. ಎಷ್ಟು ವ್ಯಾಪಕವಾಗಿ ಬೆಳೆಯುವಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಬಹಳ ದೊಡ್ಡದು. ಆದ್ದರಿಂದ ವೀರ ಧೀರ ಸನ್ಯಾಸಿ ಅಂತ ನಾವು ಅವ್ರಿಗೆ ಕರಿತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಧೀರನಾದಂಥ ಸನ್ಯಾಸಿ ಯಾವ ಈ ಇಂದ್ರಿಯಗಳನ್ನು ಗೆಲ್ಲುತ್ತಾನೆ, ಮೆಟ್ಟಿ ನಿಲ್ಲುತ್ತಾನೆ. ಯಾವಾತನು ಈ ಇಂದ್ರಿಯ, ಈ ಮನಸ್ಸುಗಳನ್ನು ತನ್ನ ಹಿಡಿತದಲ್ಲಿ ಸಾಧಿಸಿದನೋ ಆತನೇ ಜ್ಞಾನಿಯಾಗುವುದು, ಆತನೇ ಮಹಾಪುರುಷನಾಗುವುದು. ಇಂದ್ರಿಯಗಳನ್ನು ಮನಸ್ಸನ್ನು ಯಾವಾತನು ಸಂಯಮನ ಮಾಡಿದ್ನೋ ಅವನಿಗೆ ಮಾತ್ರ ಯಥಾರ್ಥವಾದಂಥ ತತ್ವಜ್ಞಾನ ಆಗ್ತದೆ. ಅಂಥ ಮಹಾಜ್ಞಾನಿಗಳು, ಮತ್ತೋರ್ವ ಮಹಾಜ್ಞಾನಿಗಳು ಸಿದ್ಧಾರೂಢ ಭಾರತಿ ಆರೂಢಪ್ಪನವರು. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೇನೆ. ನಾನೇನು ಸ್ವಾಮಿ ವಿವೇಕಾನಂದರ
ಕತೆ ಹೇಳಿದ್ನಲ್ಲ, ಅವರು ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯತ್ತ ಪ್ರಯಾಣ ಮಾಡುವಾಗ ಬಹುತೇಕ ಭಾರತದ ತುಂಬೆಲ್ಲ ಸಂಚರಿಸಿದರು ಅವರು. ಸ್ವಾಮಿ ವಿವೇಕಾನಂದರು ಹುಬ್ಬಳ್ಳಿಗೆ ಬಂದಿರ್ತಾರೆ, ಸಿದ್ಧಾರೂಢರ ದರ್ಶನಕ್ಕೆ ಬಂದಿರ್ತಾರೆ. ಸಿದ್ಧಾರೂಢರ ದರ್ಶನ ಆದ ಮೇಲೆ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ಸಿದ್ಧಾರೂಢರು ರಾಮಕೃಷ್ಣ ಪರಮಹಂಸರು ಸಮಕಾಲೀನರು, ರಾಮಕೃಷ್ಣರು ಸ್ವಲ್ಪ ಮುಂಚಿನವರು, ಸಿದ್ಧಾರೂಢರಿಗಿಂತಲೂ ಸ್ವಲ್ಪ ಮೊದಲಿನವರು. ಸ್ವಾಮಿ ವಿವೇಕಾನಂದರು ಹುಬ್ಬಳ್ಳಿಗೆ ಬಂದಾಗ ಅಷ್ಟೊತ್ತಿಗೆ ರಾಮಕೃಷ್ಣರು ದೇಹ ಬಿಟ್ಟಿದ್ರು, ವಿದೇಹ ಮುಕ್ತರಾಗಿದ್ದರು. ಸ್ವಾಮಿ ವಿವೇಕಾನಂದರು ಸಿದ್ಧಾರೂಢರನ್ನ ಕಂಡು ಒಂದು ಮಾತು ಹೇಳಿದ್ದಾರೆ, ನನ್ನ ಗುರು ಹೋದ ಮೇಲೆ ಅಂಥ ಮಹಾಪುರುಷರನ್ನು ಕಾಣುವುದು ಇನ್ನು ಅಪರೂಪ ಅಂತಿದ್ದೆ. ಅದೇ ಒಂದು ಗುರು ರೂಪವನ್ನು ಈ ಹುಬ್ಬಳ್ಳಿ ಒಳಗೆ ಅದೇ ರಾಮಕೃಷ್ಣರನ್ನು ಕಂಡಂಗಾಯಿತು ನಾನು ಸಿದ್ಧಾರೂಢರನ್ನು ಕಂಡಾಗ ಅಂತ ಉದ್ಘೋಷವನ್ನು ವ್ಯಕ್ತ ಮಾಡಿದ್ರಂತ. ಅಂಥ ಮಹಾಪುರುಷರು ಸಿದ್ಧಾರೂಢಪ್ಪನವರು. ಅವರ ಒಂದೆರಡು ಲೀಲೆಗಳನ್ನು ಇಂದು ನಾವು ಚಿಂತನೆ ಮಾಡುವ. ಸಿದ್ಧರ ಜಾತ್ಯತೀತ ನಿಲುವು ಬಹಳ ಅಪರೂಪದ ನಿಲುವು. ಜಾತಿ ವ್ಯವಸ್ಥೆ ಸಿದ್ಧಾರೂಢಪ್ಪನವರಿಗೆ ಬಹಳಷ್ಟು ಸಮಸ್ಯೆ ಉಂಟು ಮಾಡ್ತು. ಜಾತಿ ವ್ಯವಸ್ಥೆ ಎಷ್ಟು ಕಾಡ್ತು ಅಂತ ಕೇಳಿದರೆ ಅವರ ಚರಿತ್ರೆ ತುಂಬೆಲ್ಲ ನೋಡ್ತೀವಿ ನಾವು. ಸಿದ್ಧರಿಗೆ ಜಾತಿ ಎಂಬುದು ಗೊತ್ತಿಲ್ಲ. ಅವನು ವಿಭೂತಿ ಹಸ್ತಾನೋ ಗಂಧ ಹಸ್ತಾನೋ ನೋಡ್ಲಿಕ್ಕೆ ಹೋಗಲಿಲ್ಲ ಅವರು. ಅವನು ಜನಿವಾರ ಹಾಕ್ತಾನೋ ಶಿವದಾರ ಹಾಕ್ತಾನೋ ವಿಚಾರ ಮಾಡಲಿಲ್ಲ ಅವರು. ಆತ ಕೇವಲ ಮನುಷ್ಯನಾಗಿದ್ದಾನೆ. ಎಲ್ಲ ಮತ ಪಂಥಗಳನ್ನು ಮೀರಿ ನೀವು ಮನುಷ್ಯರಾಗ್ರಿ, ಮನುಷ್ಯರಾಗ್ರಿ, ಮಾನವರಾಗ್ರಿ, ಮಹಾಮಾನವರಾಗ್ರಿ, ದೇವಮಾನವರಾಗ್ರಿ ಅಂತ ಬದುಕಿನಾದ್ಯಂತ ಉಪದೇಶ ಮಾಡಿದವರು. ಅವರ ಜಾತ್ಯತೀತ ನಿಲುವನ್ನು ನಾನು ಇವತ್ತು ನಿಮಗೆ ಐತಿಹಾಸಿಕ ದಾಖಲೆಗಳನ್ನು ಒದಗಿಸ್ತಾ ಅವ್ರದ್ದು ಎಂಥ ಜಾತ್ಯತೀತ ನಿಲುವು ಎಂಬುದನ್ನು ನಾನಿವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಸಿದ್ಧಾರೂಢರ ಮಠ ಬಹಳ ಭವ್ಯವಾಗಿ ಬೆಳೆಯಿತು. ಭವ್ಯವಾದಂಥ ಜಾತ್ರೆ ನಡೀತಾ ಇತ್ತು. ಭಕ್ತರೆಲ್ಲ ಸೇರಿ ತೇರು ಮಾಡಿಸಿದರು. ಆ ತೇರಿನ ಮೇಲೆ ಎಲ್ಲ ಭಾಷೆಗಳಲ್ಲಿ ಉಪನಿಷತ್ತಿನ ಮಂತ್ರಗಳನ್ನು ಸಿದ್ಧಾರೂಢಪ್ಪನವರು ಕೆತ್ತಿಸಿದ್ದಾರೆ. ಒಂದು ಸಲ ಸುಡುತ್ತದೆ, ಯಾರೋ ಜಾತ್ರಾ ಸಮಯದಲ್ಲಿ ಬಾಣ ಮದ್ದು ಸುಡ್ತಿರ್ತಾರೆ. ಅದು ಗಡ್ಡಿ ತೇರು ಮೇಲಿನ ಎಲ್ಲ ಭಾಗ ಆಯಾವ ಧ್ವಜಗಳಿಂದ ನಿರ್ಮಾಣವಾಗಿರ್ತದೆ. ಯಾವನೋ ಒಬ್ಬ ಮದ್ದು ಸುಡ್ಲಕ್ಕೆ ಹೋಗಿ ಬಾಣ ಬಿಟ್ಟ, ಅದು ಹೋಗಿ ತೇರ್ನಾಗ ಸೇರ್ಕೊಂತು, ತೇರಿಗೆ ಬೆಂಕಿ ಬಿತ್ತು, ದಣ ಸುಟ್ಕೊಂಡು ಹೋಯ್ತು. ಅಪಶಕುನ ಆಯ್ತು ಮಠದ ಹಿರಿಯರಿಗೆ ಭಕ್ತರಿಗೆಲ್ಲ. ಕೆಲವರು ಬಂದು ಹೇಳಿದ್ರಂತ, ಯಪ್ಪ ತೇರಿಗೆ ಬೆಂಕಿ ಬಿತ್ತರಿ, ಯಾಕೋ ಅಪಶಕುನ ಅನ್ನಿಸ್ತದ್ರಿ. ಅಪಶಕುನ ಯಾಕೋ ಅಂದ್ರಂತ. ಆರೂಢರಿಗೆ ಇದು ಶುಭ, ಇದು ಅಶುಭ, ಇದು ಬೇಕು, ಇದು ಬೇಡ, ಮಾನ ಅಪಮಾನ, ನಿಂದ ಸ್ತುತಿ ಎಲ್ಲವೂ ಅವ್ರ ಪಾಲಿಗೆ ಸಮಾನವೇ. ಜ್ಞಾನಿ ಇವೆಲ್ಲವನ್ನು ಸಮಾನವಾಗಿ ಕಾಣ್ತಾನೆ. ಹಂಗೆ ಕಾಣುವವನೇ ಜ್ಞಾನಿ. ದೂಷಣೆ ಮಾಡಲದೊಂದೇ ಒಂದೇ, ಭೂಷಣೆ ಮಾಡಲದೊಂದೇ ಒಂದೇ ಅಂತಾರೆ. ಅವರಿಗೆ ಎಲ್ಲವೂ ಒಂದೇ.
ಭಕ್ತರು ಬಂದು ಹಿರಿಯರು, ಮಠದ ಹಿರಿಯರು ಬಂದು ಆರೋಡ್ರಿಗೆ ಅಂದ್ರಂತ, ತೇರಿಗೆ ಬೆಂಕಿ ಬಿತ್ರಿಯಪ್ಪ, ಅಪಶಕುನ ಆಯ್ತ್ರಿ ಅಂದರೆ ಆರೋಡ್ರು ಸಿದ್ಧಾರೂಢಪ್ಪನವ್ರು ಅಂದ್ರಂತ, ಅಪಶಕುನ ಯಾಕಂತೀರಪ್ಪ? ತೇರಿಗೆ ಬೆಂಕಿ ಬಿದ್ದಾಗ, ತೇರಿಗೆ ಬೆಂಕಿ ಬಿದ್ದು ದಣ ದಣ ಉರಿ ಹೊತ್ತಿನಾಗ ಎಲ್ಲ ಮಠದ ತುಂಬೆಲ್ಲ ರಾತ್ರಿ ಎಲ್ಲ ಬೆಳತನ ಬೆಳಕು ಹಬ್ಬಿತ್ತು, ಗೊತ್ತಿಲ್ಲ. ಹಂಗೆ ಏನು ಮಠ ಬೆಳಕಾಗ್ತದೆ, ಏನು ಚಿಂತೆ ಮಾಡಬೇಡ್ರಿ ಅಂತಂದರು. ಅಂದಿನಿಂದ ಮಠ ಇನ್ನೂ ಬೆಳವಣಿಗೆ ಆಯಿತು. ಅವರಿಗೆ ಅಶುಭ ಎಂಬುವುದೇ ಕಾಣಲಿಲ್ಲ. ಏನ್ರಿ, ಎಲ್ಲವೂ ಶುಭವೇ, ಏನಾಗ್ತದೋ ಎಲ್ಲವೂ ಒಳ್ಳೆಯದೇ. ಮಠ ಭಾಳ ಬೆಳವಣಿಗೆ ಆಯ್ತು. ಮತ್ತು ಭವ್ಯವಾದ ತೇರು ಮಾಡಿಸಿದ್ರು. ತೇರು ಎಳಿಬೇಕಂತಿದ್ರು. ಮಠದ ಮುಂದಿನ ಫಲ ಒಬ್ಬ ಹಳೆ ಹುಬ್ಬಳ್ಳಿಯ ಸಾಹುಕಾರನಿಗೆ ಸೇರಿದ ಹೊಲ ಅದು. ಮಠದ ಹಿರಿಯರು ಇದಿಷ್ಟು ಹೊಲ ಸಿಕ್ಕರೆ, ಮಠಕ್ಕಾಗಿ ಹೊಲ ದೊರೆತರೆ ಆ ಕಾರವಾರವರೆಗೆ ಇರ್ತಕ್ಕಂಥ ಈ ಕಾಲುದಾರಿಯನ್ನು ನಾವು ದೊಡ್ಡ ರೋಡ್ ಮಾಡ್ಬೋದು, ಈ ಹಾದಿಯೊಳಗೆ ಅಲ್ಲಿ ತನ ತೇರು ಎಳಿಬಹುದು ಅಂತ ವಿಚಾರ ಮಾಡಿ ಆರೋಡ್ರ ಮುಂದಿಟ್ರು. ಯಪ್ಪ, ಮಠದ ಮುಂದಿನ ಈ 8 ಎಕರೆ ಹೊಲ ಸಿಕ್ಕರೆ ಭಾಳ ಚಲೋ ಆಗ್ತದ್ರಿ ಎಂದಾಗ ಅಪ್ಪನವರು ಆ ಮಾಲಕನ ಕರೆಸಿ, ನೋಡಪ್ಪ ಮಠದ ಹಿರಿಯರೆಲ್ಲ ಇದಿಷ್ಟು ಹೊಲ ಆದರೆ ತೇರೆಳಿಲಿಕ್ಕೆ ಆ ಹಳೆ ಹುಬ್ಬಳ್ಳಿ ಊರಿಗೆ ಹೋಗ್ಲಕ್ಕ ದಾರಿ ಎಲ್ಲ ಚೆಂದ ಆಗ್ತದೆ. ನಿನ್ನ ಹೊಲ ಕೊಡು ಅಂತ ಕೇಳೋದು ತಪ್ಪು ಅನ್ನಿಸ್ತದೆ. ನಮ್ಮ ಮಠ ಬೆಳೆಸ್ಲಕ್ಕೆ ಹೋಗಿ ನಿನ್ನ ಸಂಸಾರ ಕೆಡಿಸ್ಬೇಕಂತ ಇಚ್ಛೆ ಇಲ್ಲ. ಈ ಮಠದ ಹಿರಿಯರೆಲ್ಲ ಹಿಂಗೆ ನಿಶ್ಚಯ ಮಾಡ್ಯಾರ, ಇದಕ್ಕೆ ಎಷ್ಟು ಕಿಮ್ಮತ್ತು ಆಗ್ತದ, ಆದರೆ ಡಬಲ್ ದುಡ್ಡು ಕೊಟ್ಟು, ಆದರೆ 2 ಪಟ್ಟು ದುಡ್ಡು ಕೊಟ್ಟು ಇದನ್ನು ಪಡಿಬೇಕಂತಾರ ಅಂತ ಕೇಳಿದಾಗ ಅವ ಆರೋಡ್ರ ಇಂಥ ಪರಮ ಸದ್ಭಕ್ತನಾಗಿದ್ದ. ಯಪ್ಪ, ನಿಮ್ಮ ಕಡೆಯಿಂದ ದುಡ್ಡು ತೊಗೊಂಡು ನಾ ಹೊಲ ಕೊಡೋದ್ರಾಗ ಏನೈತಿ, ಈ 8 ಎಕರೆ ನೀವೇ ಬಳಸ್ಕೊಡ್ರಿ. ಇದ್ರಾಗ ಏನು ಬೆಳೀತದ, ಯಾವತ್ತು ಬರೀ ಡಬಗಳಿ ಬೆಳೀತಿರ್ತದೆ, ಆ ಊಬುಗಡ್ಡ ಬೆಳೀತದೆ. ಮಠಕ್ಕೆ ಇದು ಬಳಕೆಯಾಗಿ, ಇದು ಸದ್ಬಳಕೆ ಆಗ್ತಂದ್ರೆ ಭೂದಾನ ಮಾಡಿದ ಪುಣ್ಯ ನನಗೆ ಬರ್ತದ್ರಿ ಅಪ್ಪ, ಇದು ನಿಮ್ಮ ಮಠಕ್ಕೆ ಇರಲಿ ಅಂತ ಆ ಜಮೀನ ದಾನ ಮಾಡ್ದ, ಭೂದಾನ ಮಾಡ್ದ. ಇವರು ಅದನ್ನೆಲ್ಲ ಸಾಫ್ ಮಾಡಿದರು, ದಾರಿ ಮಾಡಿದರು. ಮುಂದೆ ಬರ್ಬರ್ತಾ ಭಾಳ ಬೆಳವಣಿಗೆ ಇತ್ತು. ಅವ ತೀರ್ಕೊಂಡ. ಅವನ ಮಗ ತೇಜಪ್ಪ, ಬಹುತೇಕ 4 ಮಕ್ಕಳಂತ ಕಾಣ್ತದೆ. ಅವರೆಲ್ಲ ತಿರುಗಿ ಬಿದ್ದರು. ಅಂದರೆ ಅಪ್ಪ ಮಠಕ್ಕೆ ಹೊಲ ದಾನ ಮಾಡಿದ್ದ, ಅದರ ಮಕ್ಕಳಿಗೆ ಅದು ಕೊಡಬೇಕಾದ್ರೆ ಇವಾಗ ಅವರಿಗೆ ಭಾಳ ತ್ರಾಸ ಅನ್ನಿಸ್ಲಿಕ್ಕೆ ಅದ. ಯಾಕೆ ಅಂತ ಕೇಳಿದರೆ, ಆವಾಗ ಬರೀ ಹೂಬುಗಡ್ಡ ಬೆಳೆಯುವಂಥ, ಸರ್ಕಾರ ಜಾಲಿ ಬೆಳೆಯುವಂಥ, ಡಬಗಳ್ಳಿ ಮುಳ್ಳು ಬೆಳೆಯುವಂಥ ಜಮೀನ ಯಾವಾಗ ಯಾರಿಗೆ ಹೆಂಗೆ ಎಂದ ಕಿಮ್ಮತ್ತು ಬರ್ತಂತ ಹೇಳಕ್ಕೆ ಬರೋಂಗಿಲ್ಲ. ಇವತ್ತು ಮಠ ಬೆಳೆದು ಸಿಟಿ ಎಲ್ಲ ಸಮೀಪ ಆಗಿ ಇವತ್ತು ಅದು ಕಿಮ್ಮತ್ತಿಗೇಡಿ ಜಮೀನ ಕೋಟ್ಯಾಂತರ ಬೆಲೆ ಬಾಳುವ ಜಮೀನಾಗಿಬಿಟ್ಟಿದೆ. ಇವ್ರ ಮನಸ್ಸು ಒಪ್ಪುತ್ತಾ ಇಲ್ಲ. ಮಠದ ಹಿರಿಯರಿಗೆಲ್ಲ ಇನ್ನು ಹಾಗೆ ಬಿಡಬಾರ್ದು. ಸುಮಾರು ಅವ ಕೊಟ್ಟು ಹೋಗಿ 18 ವರ್ಷ ಆಗ್ಯದ. ಇವರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಿಲ್ಲ. ಆ ಹೊಲ ಹಾಗೇ ಬಿದ್ದುಕೊಂಡಿತ್ತು. ಮಠದ ಹಿರಿಯರೆಲ್ಲ ಒಂದು ಸಲ ಜಾತ್ರೆ ಸಮೀಪ ಬಂದಾಗ ಎಲ್ಲರೂ ಸೇರಿದ್ದಾರೆ. ಇದು ಹಾಗೇ ಉಳೀತು. ಮುಂದೆ ಬೆಲೆ ಆದಂಗೆ, ಕಿಮ್ಮತ್ತಾದಂಗೆ
ಅವ್ರ ಮನಸ್ಸು ತಿರುಗಬಾರ್ದು, ಅದಕ್ಕೆ ಮಠದ ಹೆಸರಲ್ಲೇ ಇದಿಷ್ಟು ಹೊಲ ಮಾಡ್ಕೋಬೇಕಂತ ಹೇಳಿ ಹಿರಿಯರೆಲ್ಲ ಅವ ತೇಜಪ್ಪಗೆ ಹೋಗಿ ಕೇಳಿದ್ರಂತ. ಹಳೆ ಹುಬ್ಬಳ್ಳಿಯ ತೇಜಪ್ಪ ಆ ಮಾಲಕ್ಕಿಗೆ ಅವ್ರ ಅಪ್ಪ ಕೊಟ್ಟಿದ್ದ ಅದನ್ನು. ಅವ್ರಿಗೆ ಹೋಗಿ ಕೇಳಿದ್ರಂತ, ನೋಡಪ್ಪ ನಿಮ್ಮಪ್ಪ ಈ ಜಮೀನನ್ನು ಮಠಕ್ಕೆ ಬಿಟ್ಟು ಕೊಟ್ಟಿದ್ದಾನೆ, ಇದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ಮಠದ ಹೆಸರಲ್ಲೇ ಮಾಡ್ಕೊತೀವಿ ಅಂದರೆ ಅವ ತಮ್ಮನ ಮ್ಯಾಗ ತಮ್ಮ ಅಣ್ಣನ ಮ್ಯಾಗ ಹಿಂಗೆ ಅವ ಇಲ್ಲ ಇವ ಇಲ್ಲ, ಅವ ಬರಲಿ ಅವನದೇಟು ಅಭಿಪ್ರಾಯ ಕೇಳ್ತೀವಿ ಕೊಡ್ಲಾರ್ದ ಮನಸ್ಸಿಗೆ ಅವನ ಮೇಲೆ ಇವ ಹಾಕ್ಲಕ್ಕತ್ತದ, ಇವನ ಮೇಲೆ ಅವ ಹಾಕ್ಲಕ್ಕತ್ತದ. 4 ತಿಂಗಳು ನೋಡಿ ಬೇಸತ್ತು ಹಿರಿಯರು ಸಿದ್ದಾಡಪ್ಪನವ್ರ ಹತ್ರ ಬಂದು, ಯಪ್ಪ ಅವರು ಮನಸ್ಸು ಬದಲಾಯಿಸ್ಯಾರ್ರಿ, ಏನಂತಾರೋ ಭೀಮು ಡ್ಯೂಟಿಗಾರ ಭೀಮಪ್ಪ ಮುಖ ಸಪ್ಪಗೆ ಮಾಡಿ, ಇದಿಷ್ಟು ಜಾಗ ಮಠಕ್ಕಿದ್ರೆ ಭಾಳ ಚಲೋ ಆಗ್ತಿತ್ರಪ್ಪ, ಅವ್ರ ಮನಸ್ಸು ಬದಲಾಯಿಸ್ಯಾರ್ರಿ, ಏನಂತಾರೋ ಭೀಮು ಅಂದ್ರಂತ ಅಪ್ಪನವರು. ಯಪ್ಪ ಅವರು ಕೊಡಬಾರ್ದಂತ ವಿಚಾರ ಮಾಡಿದಾರಂತ ಕಾಣ್ತದೆ, ಅವ್ರ ಮನಸ್ಸಿಲ್ರಿ ಅಪ್ಪ. ಅವ್ರು ಯಾಕೋ ಅವ್ರ ಅಪ್ಪ ಬಂದು ಕೊಡ್ತಾನ, ಚಿಂತೆ ಮಾಡಬೇಡ ಹೋರಿ ಅಂದ್ರಂತ. ಎಂಥ ತಾಕತ್ ನೋಡಿ ಸಿದ್ಧಾರೂಢರದು ನೋಡಿ, ಆ ವಾಣಿಯೊಳಗೆ ತಾಕತ್, ಅವ್ರ ಕೈ ಒಳಗೆ ತಾಕತ್, ಕಣ್ಣೊಳಗೆ ತಾಕತ್, ನೋಡಿದರೆ ಉದ್ಧಾರ ಆಗ್ತಿದ್ರು, ಮಾತಾಡಿದ್ದ ಆಗ್ತಿತ್ತು. ಯಾಕೆಂದರೆ ಆ ಇಂದ್ರಿಯಗಳನ್ನು ಸಂಯಮನ ಮಾಡಿದ್ರು ಅವರು ಅಂದರೆ ಅಂಥೇ ಅವುಗಳಲ್ಲಿ ಅಂಥ ತಾಕತ್ತು ಬಂದಿತ್ತು. ಸಿದ್ದಾಡಪ್ಪನವ್ರು ಅಂದ್ರಂತ, ಅವ್ರಕ್ಕ ಅವರಪ್ಪ ಬಂದು ಕೊಡ್ತಾನೆ, ಏನು ಚಿಂತೆ ಮಾಡಬೇಡ್ರಿ ಅಂದ್ರೆ, ಅವತ್ತು ರಾತ್ರಿನೇ ಅವರಪ್ಪ ಆ ಎಲ್ಲ ಮಕ್ಕಳ ಕನಸಿನಾಗ ಹೋಗಿ ಸಿದ್ಧಾರೂಢರಂಥ ಮಹಾಪುರುಷರಿಗೆ ಮಾತು ಕೊಟ್ಟಿನಿ, ನನ್ನನ್ನು ವಚನ ಭ್ರಷ್ಟ ಮಾಡಬೇಡ್ರಿ, ನೀವು ಅದು ಇವತ್ತು ಸನ್ಯಾಸಿ ಆಸ್ತಿ ಎಂದು ನಾ ಅವ್ರಿಗೆ ಬಿಟ್ಟು ಕೊಟ್ಟಿನಿ, ಅದು ಸನ್ಯಾಸಿ ಆಸ್ತಿ ಐತಿ, ಸನ್ಯಾಸಿ ಆಸ್ತಿಯನ್ನು ನೀವು ಮರಳಿ ಬಯಸಿದ್ರೆ ನೀವು ಹಾವಿನ ಹಲ್ಲ ತಿಂದಂಗ ತಾಪ ಅನುಭವಿಸ್ಬೇಕಾಗ್ತದ ಅಂದಂತ ಕನಸಿನಾಗ. ನಿಮ್ಮ ಬದುಕು ಸತ್ಯನಾಸಾದಿತ್ತು, ನಾಳೆಗೆ ಎಲ್ಲರೂ ಸೇರಿ ಹೋಗಿ ಅದು ಅಪ್ಪಂದೈತಿ, ನೀವು ನನ್ನ ಮಕ್ಕಳೇ ಆಗಿದ್ರ, ನಿಮಗೆ ಅದೆಷ್ಟು ಆಸ್ತಿ ಹೋದ್ರ ನಾವು ಬಡವರಾಗ್ತೀವಿ ಅಂತ ಅದೆಷ್ಟು ಕಳ್ಕೊಂಡ್ರೆ ದಾನ ಮಾಡಿದ್ದು ನಮ್ಮ ಕೈ ಬಿಟ್ಟು ಹೋಗ್ತದ ಅಂತ ನಿಮಗೆ ಭ್ರಾಂತಿ ಆಗ್ಯದ್ರು, ಅದಿಟ್ಟು ಕೊಟ್ಟು ನೋಡ್ರಿ, ಅದ್ರ 10 ಪಟ್ಟು ಸದ್ಗುರುನಾಥ ಕೊಡ್ತಾನೆ ನಿಮಗೆ ಮರಳಿ. ನೀವು ನಾಳೆಗೆ ಹೋಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಬರ್ರಿ ಅಂತ ಕನಸಿನಾಗ ಬಂದ ಅವರಪ್ಪ ಹೇಳಿದಂತ. ಹೊತ್ತು ಹೊಣದಕ್ಕೆ ಊಸು ಮಂದಿ ಓಡಿ ಬಂದಿದ್ರು ಮಠಕ್ಕೆ. ಬೆಳಿಗ್ಗೆ ಎಲ್ಲ ಮಠದ ಹಿರಿಯರು ಬೆಳಗಿನ ಆರತಿಗೆ ಬರೋರು ಎಲ್ಲರೂ ಇಷ್ಟು ದಿವಸ ಹುಡುಕಾಡಿದ್ರು ಒಬ್ಬ ಅದಾನಂದ್ರೆ ಇನ್ನೊಬ್ಬ ಸಿಗ್ತಿದ್ದಿಲ್ಲ ಮನ್ಯಾಗ. ಓಸು ಮಂದಿ ಓಡಿ ಬಂದು ಎಲ್ಲರೂ ಕೈ ಮುಗಿದು ಬಿಡ್ಕೊಂಡ್ರಂತ. ಯಪ್ಪ ಆದಷ್ಟು ಬೇಗ ಅದು ನಿಮ್ಮ ಆಸ್ತಿ, ಅದು ನಿಮ್ಮದೈತಿ, ನಮ್ಮಪ್ಪ ಕೊಟ್ಟಾನ, ಅದು ನಮ್ಮಪ್ಪನ ವಚನ ಭ್ರಷ್ಟ ಮಾಡೋದಲ್ಲ, ನಾವು ಅದನ್ನು ನಾಳೆಗೇ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ ಹೇಳಿದ್ರಂತ. ಆಯ್ತು, ರಿಜಿಸ್ಟ್ರೇಷನ್ ಆಗಬೇಕು, ಸುಮ್ಮನೆ ಕಿರಿಕಿರಿ ಬೇಡ. ಎಷ್ಟೈತಿ ಮಠದ ಆಸ್ತಿ ಅದನ್ನು ಅಳಸಿನೇ ಮಾಡ್ಕೋಬೇಕಂತ ಹೇಳಿ ಮಠದ ಹಿರಿಯರೆಲ್ಲ ಅರ್ಜಿ ಕೊಟ್ಟರು. ಇದನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನಾನು ಇವತ್ತು ಹೊಂಟಿರುವಂಥದ್ದು ಸಿದ್ಧರ ಜಾತ್ಯಾತೀತ ನಿಲುವು ಹೇಗಿತ್ತು ಅನ್ನೋದಕ್ಕೆ ಈ ದೃಷ್ಟಾಂತವನ್ನು, ಇದು ಬಹುತೇಕ ನಿಮ್ಮ ಯಾವುದೇ ನೀವು ಓದತಕ್ಕಂಥ, ನೀವು ಪಠಣ ಮಾಡತಕ್ಕಂಥ ಶಿವದಾಸ ಬರೆದಿರ್ತಕ್ಕಂಥ ಸಿದ್ಧಕಥಾಮೃತದಲ್ಲಿ ಈ ಘಟನೆ ಇಲ್ಲ. ನಾನು ಹಲವಾರು ಚರಿತ್ರೆಗಳನ್ನು ಓದಿರ್ತೀನಿ. ನೀವು ಪ್ರೂಫ್ ಬೇಕಂದ್ರೆ ಎಲ್ಲಿ ಬಂದದಂತ ಹೇಳ್ತೀನಿ. ನಾನು ಇಲ್ಲದನ್ನು ಹೇಳೋದಿಲ್ಲ, ದಾಖಲೆ ಇರೋದನ್ನು ಹೇಳೋದು. ವಿಶ್ವಾಸ ಮಾಡಿ ಕೇಳಿ ನೋಡಿ. ಅದರ ರಿಜಿಸ್ಟ್ರೇಷನ್ ಆಗಬೇಕು. ಕೃಷ್ಣಾಪುರದ ಕುಲಕರ್ಣಿ ಸರ್ವೆ ಮಾಡ್ಲಿಕ್ಕೆ ಬಂದಿದ್ನಂತ. ಸರ್ವೆ ಮಾಡ್ದ, ಹದ್ಬಸ್ತ್ ಮಾಡಬೇಕು. ಆವಾಗ ಸಿದ್ದಾಡಪ್ಪನವ್ರ ಕುರಿತು
ಆತ ಮಾತನಾಡಿದ್ದಾನೆ, ಅದೆಲ್ಲ ದಾಖಲೆಯಾಗಿದೆ. ಸಿದ್ಧಾರೂಢಪ್ಪನವ್ರಿಗೆ ಕೇಳಿದ್ರಂತ ಕುಲಕರ್ಣಿಯವರು, ಸರ್ವೆ ಮಾಡ್ತಕ್ಕಂಥ ಕುಲಕರ್ಣಿಯವರು, ಯಪ್ಪ ನಿಮ್ಮ ಹೆಸರು ಏನ್ರಿ? ಸಿದ್ಧಾರೂಢಪ್ಪನವರು. ಮಠದ ಹಿರಿಯರೆಲ್ಲ ಮಠ ತುಂಬ ಸೇರಿದರು, ಯಾಕಂದ್ರೆ ಆಸ್ತಿ ಹದ್ಬಸ್ತ್ ಮಾಡೋದೈತಿ. ಸಿದ್ಧಾರೂಢಪ್ಪನವ್ರಿಗೆ ಕುಲಕರ್ಣಿ ಕೇಳಿದಂತ, ನಿಮ್ಮ ಹೆಸರು ಏನ್ರಿ ಅಪ್ಪ ಅಂತ ಕೇಳಿದಾಗ ಸರ್ವಾರಾಮ ಅವ ಕೇಳಿದಾಗ ಸಿದ್ಧಾರೂಢಪ್ಪನವರು ತಮ್ಮ ದೇಹಕ್ಕೆ ಕೈ ಮಾಡಿ ತೋರಿಸ್ತಾ ಹೇಳಿದ್ರಂತ, ಭಕ್ತರು ಇದಕ್ಕೆ ಕೆಲವರು ಸಿದ್ಧ ಅಂತಾರ, ಕೆಲವರು ಸಿದ್ಧಾರೂಢ ಅಂತಾರಪ್ಪ, ನಿನಗೇನು ಚಂದ ಅನ್ನಿಸ್ತದನ್ನು ಬರ್ಕೋ ಅಂದ್ರಂತ. ಯಪ್ಪ ನಿಮ್ಮ ವಯಸ್ಸು ಎಷ್ಟಿರ್ಬೋದ್ರಿ ಅಂದಾಜು? ಏನೋ ಒಂದು 70 ಇರಬೇಕಪ್ಪ ಅಂದ್ರಂತ. ಮತ್ತು ನಿಮ್ಮದು ಮೂಲತಃ ಊರು ಯಾವ ಊರ್ರಿ ಅಂತ ಕೇಳಿದಾಗ ಇದು ದಾಖಲೆಯಾಗಿದೆ. ಸಿದ್ಧಾರೂಢಪ್ಪನವರು, ಶರ್ ಬಿದ್ರಿಯಪ್ಪ, ಆ ಬಿದ್ರಿ ಕಡೆಯಿಂದ ನಾನು ಸಣ್ಣವಿದ್ದಾಗ ಊರು ಬಿಟ್ಟೆ, ಹಂಗೆ ಭಾಳ ದಿನ ಸಂಚಾರ ಮಾಡಿ ಕೊನೆಗೆ ಈ ಹುಬ್ಬಳ್ಳಿಯಾಗ ಬಂದು ನಿಂತದ್ದು ನೋಡಪ್ಪ ಈ ಶರೀರ ಅಂತ ಹೇಳಿದ್ರಂತ. ಮತ್ತು ನಿಮ್ಮ ಜಾತಿ ಯಾವುದ್ರಿ ಅಂತ ಕೇಳಿದ್ರೆ ಆವಾಗ ಸಿದ್ಧಾರೂಢಪ್ಪನವ್ರು, ನಾವು ಈ ಮಾತು ಹೇಳೋ ಸಲುವಾಗಿ ಇದು ದಾಖಲೆಯಾಗಿದೆ, ಅದಕ್ಕೆ ಯಾಕಂದ್ರೆ ಅವ್ರ ಹೆಸರಿಗೆ ಆಸ್ತಿ ಮಾಡೋ ಹೊತ್ತಿನಾಗ ಜಾತಿ ಯಾವುದಂತ ಕೇಳಿದಾಗ ಸಿದ್ಧಾರೂಢಪ್ಪನವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ದಾಖಲೆಯಾಗಿದೆ. ಜಾತಿ ಅಂತ ಯಾವುದು ಗೊತ್ತಿಲ್ಲಪ್ಪ, ಜಾತಿ ಅಂತ ಎದಕ್ಕಂತಾರಂತ ನನಗೆ ಇನ್ನೂ ಅರ್ಥವೇ ಆಗಿಲ್ಲ. ಜಾತಿ ಅಂದರೆ ಏನು? ನನಗೆ ಜಾತಿ ಅಂತ ಯಾವುದು ಇಲ್ಲ ನೋಡಪ್ಪ ಅಂತ ಹೇಳಿದ್ರಂತ. ಇಂಥ ಜಾತ್ಯಾತೀತ ನಿಲುವು ಸಿದ್ಧರದಾಗಿತ್ತು. ಅವರು ಎಲ್ಲಿ ಹುಟ್ಟ್ಯಾನ, ಯಾವ ಓಣೆ ಹುಟ್ಟ್ಯಾನ, ಯಾವ ದಾರ ಹಾಕ್ಕೊಂಡಾನ, ಶಿವದಾರ ಜನಿವಾರ ಯಾವುದೂ ವಿಚಾರ ಮಾಡಲಿಲ್ಲ. ವಿಭೂತಿ ಹಸ್ತಾನ, ಗಂಧ ಹಸ್ತಾನ ವಿಚಾರ ಮಾಡಲಿಲ್ಲ. ಆತ ಸ್ವಚ್ಛ ಮನಸ್ಸುಳ್ಳ, ಸ್ವಚ್ಛ ಹೃದಯವುಳ್ಳ ಮನುಷ್ಯ ಇದ್ದರೆ ಸಾಕು, ಅವನಿಗೆ ತತ್ವಜ್ಞಾನ ಆಗ್ತದೆ ಅಂತ ತಿಳ್ಕೊಂಡು ಜೀವನ ತುಂಬ ಅಂಥವರಿಗೆ ತತ್ವಜ್ಞಾನ ಉಪದೇಶ ಮಾಡ್ತಾ ಬಂದಂಥ ಇಂಥ ಜಾತ್ಯತೀತ ನಿಲುವು ಸಿದ್ಧರದಾಗಿತ್ತು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತತ್ಸತ್.